ಅಧಿಕಾರಿಗಳ ಮೇಲಿನ ಹಲ್ಲೆಯಿಂದ ಫುಟ್ಪಾತ್ ಒತ್ತುವರಿ ತೆರವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಘಟನೆ ಬಳಿಕ ಹೊಸ ಹುಮ್ಮಸ್ಸಿನೊಂದಿಗೆ ಅಖಾಡಕ್ಕೆ ಇಳಿದಿರೋ ಜಿಬಿಎ ಅಧಿಕಾರಿಗಳು ಸಕಲ ಸಿದ್ಧತೆಗಳೊಂದಿಗೆ ಫೀಲ್ಡ್ಗೆ ಇಳಿದಿದ್ರು. ಶಿವಾಜಿನಗರ, ಶಾಂತಿನಗರ ಸೇರಿ ಹಲವೆಡೆ ಜಿಬಿಎ ಜೆಸಿಬಿಗಳು ಇಂದು ಗರ್ಜಿಸಿದ್ದು, ಹೇಗಿತ್ತು ಇಂದಿನ ಕಾರ್ಯಾಚರಣೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶಿವಾಜಿನಗರದಲ್ಲಿ ಮತ್ತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಗರ್ಜಿಸಿದ ಜಿಬಿಎ ಜೆಸಿಬಿಗಳು. ಶಾಂತಿನಗರದಲ್ಲೂ ಕ್ಲೀನ್ ಫುಟ್ಪಾತ್, ಅತಿಕ್ರಮಣದಾರಿಗೆ ಎಚ್ಚರಿಕೆ. ಜಿಬಿಎ ಅಧಿಕಾರಿಗಳು ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿತ್ತೋ ಅಲ್ಲೆಲ್ಲ ತೆರವು ಕಾರ್ಯಾಚರಣೆ ಮಾಡ್ತಿದೆ. ಈಗಾಗಲೇ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 700 ಕಿಲೋಮೀಟರ್ ತೆರವು ಮಾಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೂ ಪಾತ್ರವಾಗಿತ್ತು. ಇದರ ನಡುವೆನೆ ಶಿವಾಜಿನಗರದ ಬಳಿ ತೆರವು ಮಾಡುವ ವೇಳೆ ಕೆಲ ಪುಂಡರು ನಡೆಸಿದ್ದ ಹಲ್ಲೆ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಘಟನೆ ಬಳಿಕ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಘಟನೆ ನಡೆದು 4-5 ದಿನಗಳ ಬಳಿಕ ಇಂದು ಜಿಬಿಎ ಅಧಿಕಾರಿಗಳು ಮತ್ತೆ ಫೀಲ್ಡ್ಗೆ ಇಳಿದಿದ್ರು. ಪುಲಕೇಶಿನಿ ನಗರ ಎಸಿಪಿ ನೇತೃತ್ವದಲ್ಲಿ ಶಿವಾಜಿನಗರ ಸುತ್ತಮುತ್ತ ಒತ್ತುವರಿ ತೆರವು ಕಾರ್ಯ ಆರಂಭ ಮಾಡಿದ್ರು. ಕಮರ್ಷಿಯಲ್ ಸ್ಟ್ರೀಲ್, ರಸೆಲ್ ಮಾರ್ಕೆಟ್ ರಸ್ತೆ, ಚರ್ಚ್ ರಸ್ತೆ, ಚಾಂದಿನಿ ಚೌಕ್ ಮಾರ್ಕೆಟ್ ಸುತ್ತಮುತ್ತ ಒತ್ತುವರಿ ತೆರವುಗೊಳಿಸಿದ್ರು. ಈ ವೇಳೆ ಕೆಲ ಹೋಟೆಲ್ಗಳು, ಮೊಬೈಲ್ ಅಂಗಡಿಗಳು ಫುಟ್ಪಾತ್ ಅತಿಕ್ರಮಿಸಿ ನಿರ್ಮಿಸಿದ್ದ ಶೆಡ್ಗಳನ್ನ ಜೆಸಿಬಿಗಳ ಮೂಲಕ ತೆರವು ಮಾಡಿದ್ರು. ಮೊನ್ನೆ ನಡೆದ ಘಟನೆಯಲ್ಲಿ ಗಾಯಗೊಂಡಿದ್ದ ಅಧಿಕಾರಿ ಮಾಧವ್ ರಾವ್, ಸಾವಿತ್ರಿ ಅವರ ನೇತೃತ್ವದಲ್ಲೇ ಕಾರ್ಯಾಚರಣೆ ನಡೆಯಿತು. ಸರ್, ಮಾಡ್ತಾ ಇದೀವಿ, ಬೆಳಗ್ಗೆಯಿಂದ ಮಾಡ್ತಾ ಇದೀವಿ, ನಡೀತಾ ಇದೆ. ಪೊಲೀಸ್ ಅವರೆಲ್ಲ ಪ್ರೊಟೆಕ್ಷನಲ್ಲಿ ನಮ್ಮ ಸುತ್ತ ಜಾಸ್ತಿ ಅವರೇ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಮ್ಮ ಸ್ಟಾಫ್ಗಿಂತ ಅವರೇ ಜಾಸ್ತಿ ಇದ್ದಾರೆ. ಇನ್ನು ಆರಾಮಾಗಿ ಮಾಡ್ತಾ ಇದ್ದೀವಿ. ಸ್ಥಳೀಯರು ಅವರೇ ವಾಲಂಟಿಯರಾಗಿ ತಗೊಳ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ, ನಮಗಿಂತ ಜಾಸ್ತಿ ಅವರೇ ವಾಲಂಟಿಯರಾಗಿ ಮ್ಯಾಕ್ಸಿಮಮ್ ಕ್ಲಿಯರ್ ಆಗ್ತಾ ಇದೆ. ಮಾಡ್ತಾ ಇದ್ದೀವಿ ಸರ್. ಎನ್ಕ್ರೋಚ್ಮೆಂಟ್ ಅಂದರೆ ಇವರು ಪರ್ಮನೆಂಟ್ ಸ್ಟ್ರಕ್ಚರ್ ಯಾವುದೂ ಬಂದಿಲ್ಲ. ಜಸ್ಟ್ ಒಂದು ಶೀಟ್ಗಳು ಹಾಕ್ಕೊಂಡು ಮುಂದ್ಗಡೆ ಟೆಂಪ್ರರಿ ಇದೆ, ಅವರವರೇ ಟೆಂಪ್ರರಿ ಇರೋದನ್ನು ಅವರೇ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ಇನ್ಸಿಡೆಂಟ್ ಆದಾಗ ಭಯ ಇತ್ತು, ಪರ್ಸ್ನಲಿನೂ ಭಯ ಇತ್ತು, ಏನಾಗುತ್ತೋ ಆಮೇಲೆ ಅಂತ. ಇವಾಗ ಏನಿಲ್ಲ, ಪೊಲೀಸರು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿದ್ದಾರೆ. ಪ್ರೊಟೆಕ್ಷನ್ನು ಕೊಡ್ತಾ ಇದ್ದಾರೆ, ಡೈಲಿ ಫೋನ್ ಮಾಡ್ತಾ ಇದ್ದಾರೆ. ನಮಗೆ ಏನು ತೊಂದರೆ ಇಲ್ಲ ಸರ್. ಜಿಬಿಎ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡ ಸಾಹೇಬರು ನಮಗೆ ಮೊನ್ನೆ ಕರೆದುಬಿಟ್ಟು ಸನ್ಮಾನಿಸಿ ತುಂಬ ಧೈರ್ಯ ಕೊಟ್ಟು ನೀವು ಈ ಕಾರ್ಯಾಚರಣೆ ಮಾಡೋಕ್ಕೆ ಭಾಳ ಹೃದಯಪೂರ್ವಕ ಶ್ಲಾಘನೆಯನ್ನು ಹೇಳಿ ನಮಗೆ ಹುರಿದುಂಬಿಸಿದ್ದಾರೆ. ಈ ಇದರಲ್ಲಿ ನಾವು ಕಟ್ಟುನಿಟ್ಟಾಗಿ ಈಗ ಇನ್ನೇನು ಮುಂದೆ ಕಾರ್ಯಾಚರಣೆ ಇದೆ. ಇನ್ನೂ ಒಂದು ವಾರವರೆಗೆ ನಡೀತಾ ಇಲ್ಲಿ ಈ ಪ್ರದೇಶದಲ್ಲಿ. ಇನ್ನೊಂದೆಡೆ ಶಾಂತಿನಗರ ವಲಯದಲ್ಲೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿಯೇ ನಡೆದಿತ್ತು. ಈ ಬಾರಿ ಬಿಬಿಎಂಪಿ ಹೊಸ ತಂತ್ರ ಅನುಸರಿಸಿದ್ದು, ಹಲವು ಬಾರಿ ಸೂಚನೆ ನೀಡಿದರೂ ಒತ್ತುವರಿ ತೆರವುಗೊಳಿಸದವ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಸ್ಥಳೀಯ ಶಾಸಕರ ಸಮ್ಮುಖದಲ್ಲೇ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಮತ್ತೆ ಅತಿಕ್ರಮಣ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಯಿತು. ಅಧಿಕಾರಿಗಳ ಮೇಲಿನ ಹಲ್ಲೆಯ ಬಳಿಕವೂ ಹಿಂದೆ ಸರಿಯದ ಜಿಬಿಎ ಈ ಬಾರಿ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಶಿವಾಜಿನಗರ ಮತ್ತು ಶಾಂತಿನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಿದೆ. ಮುಂದಿನ ಹಲವು ದಿನಗಳ ಕಾಲ ಈ ಕಾರ್ಯಾಚರಣೆ ನಗರದೆಲ್ಲೆಡೆ ಮುಂದುವರಿಯಲಿದ್ದು, ಅತಿಕ್ರಮಣಕಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.